ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು 1ನೇ ಪೇತ್ರನು 1ನೇ ಅಧ್ಯಾಯ 5ನೇ ವಚನದಲ್ಲಿ, ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಾವು ಈ ಲೋಕದಲ್ಲಿ ಬರೇ ಕಷ್ಟವನ್ನೇ ಅನುಭವಿಸುತ್ತಾ ಇರಬಹುದು. ಆದರೆ ದೇವರು ಜೀವಂತವಾಗಿದ್ದಾನೆ. ಆತನೇ ಇಂತೆನ್ನುತ್ತಾನೆ, ನಂಬುವವರಾದ ನಿಮಗೆ ಬೇಡಿಕೊಂಡದ್ದು ದೊರೆಯಬೇಕೆಂದು ನಾನು ನಿಮ್ಮನ್ನು ನನ್ನ ಬಲದಿಂದ ಕಾಯುತ್ತೇನೆ, ಭಯಪಡಬೇಡಿರಿ ಎಂದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಇಂದು ನಮ್ಮ ಜೀವನದಲ್ಲಿ ಕಷ್ಟ, ದುಃಖ, ಕಣ್ಣೀರು, ನಿರಾಸೆ, ಅನೇಕ ಸಂಕಷ್ಟಗಳ ಮಧ್ಯದಲ್ಲಿಯೂ ಬಳಲುತ್ತಿದ್ದೇವೆ. ಆದರೆ ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ಶಾಶ್ವತ ಕಾಲಷ್ಟು ಆತನ ಮೇಲೆ ನಂಬಿಕೆ ಇರುವುದಾದರೆ ಕರ್ತನು ತನ್ನ ಬಲದಿಂದ ನಿಮ್ಮನ್ನು ಕಾಯುವವನಾಗಿದ್ದಾನೆ. ನಿಮ್ಮ ಕಣ್ಣೀರು ಒರೆಸುವವನಾಗಿದ್ದಾನೆ. ನಿಮ್ಮ ಕಷ್ಟ ಸಂಕಷ್ಟಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. ಆಮೆನ್. ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ಮಾರ್ಥಳಿಗೆ ಹೀಗೆ ಹೇಳುತ್ತಾನೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಮೆನ್. ಪ್ರಿಯ ದೇವ ಜನರೇ, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನೀವು ಹೋಗುವ ಮಾರ್ಗಗಳಲ್ಲಿ ಉತ್ತರ ಕೊಡುವವನಾಗಿದ್ದಾನೆ. ಭಯಪಡಬೇಡಿರಿ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಎಂದು ಹೇಳುವವನಾಗಿದ್ದಾನೆ. ಪ್ರಿಯ ದೇವಜನರೇ, ಅದೇ ಪ್ರಕಾರ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡುವುದಾದರೆ ಅಲ್ಲಿಯೂ ಹೀಗಿದೆ, ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಯಾವತ್ತಿಗೂ ನಂಬದೇ ಇರುವವರಾಗಿರದೆ ನಂಬುವವರಾಗಿರ್ರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಬಲವು, ಆತನ ಬೆಳಕು ಸದಾ ಕಾಲವು ನಿಮ್ಮ ಮೇಲೆ ಇರುವುದು. ಆಮೆನ್. ಇನ್ಯಾರನು ಬಯಸ